ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇಲ್ಲ ನನ್ನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲೋ ಹೋಗ್ತಾ ಇದ್ದೀನಿ. ಅದೇನೆಂದರೆ ನನ್ನ ಸ್ಕೂಲ್ ಮೇಟ್ ಒಬ್ಬಳು, ಅವಳದು ಮದುವೆ ಇದೆ ಇವತ್ತು. ಅಂದರೆ ಇವತ್ತು ರಿಸೆಪ್ಷನ್, ಅಂದರೆ ನವೆಂಬರ್ 7th ಅವಳದು ರಿಸೆಪ್ಷನ್ ಇದೆ. ನೆಕ್ಸ್ಟ್ ಡೇ ಮುಹೂರ್ತ ಇದೆ. ಮುಹೂರ್ತಕ್ಕೆ ಹೋಗೋಕ್ಕಾಗಲ್ಲ. ಸೊ ರಾತ್ರಿ ಹೊತ್ತು ರಿಸೆಪ್ಷನ್ಗೆ ಹೋಗಿ ಬರೋಣ ಅಂತ ನಾನು ಮತ್ತು ಇನ್ನೊಬ್ಳು ನನ್ನ ಫ್ರೆಂಡ್, ಅದೇ ಸ್ಕೂಲ್ ಮೇಟ್ ಇನ್ನೊಬ್ಳು ಸಿಕ್ಕಿದ್ಲು ಇನ್ಸ್ಟಾಗ್ರಾಮ್ನಲ್ಲಿ. ಅವಳಿಗೆ ಮೆಸೇಜ್ ಮಾಡಿದೆ. ಒಬ್ಬಳೇ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆನಂದ್ ಅವ್ರಿಗೆ ಸ್ವಲ್ಪ ಕೆಲಸ ಇದೆ, ನಾನು ಬರೋಕ್ಕಾಗಲ್ಲ ಅಂದರು. ಸೊ ಹಾಗಾಗಿ ಇನ್ನೊಬ್ಳು ಫ್ರೆಂಡ್ನ ಕೇಳಿದೆ. ಅವಳು ಬರ್ತೀನಿ ಅಂತ. ಅವಳು ನೆನೆ ಡೌಟಲ್ಲಿದ್ಲು, ಬಟ್ ಇವತ್ತು ಕನ್ಫರ್ಮ್ ಆಗಿ ಹೇಳಿದಳು ಬರ್ತಿದ್ದೀನಿ ಅಂತ. ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೆ. ಒಂದು ಸೀರೆ ಇತ್ತು ನನ್ನ ತಲೆಯಲ್ಲಿ, ಆ್ಯಂಡ್ ಅದು ರಿಸೆಪ್ಷನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಆ್ಯಂಡ್ ತೋರಿಸ್ತೀನಿ ನಿಮಗೆ ಆ ಸೀರೆ ಯಾವುದು ಅಂತ. ಆ್ಯಂಡ್ ಇವತ್ತು ಸಂಜೆ 7 ಗಂಟೆ ಮೇಲೆ ರಿಸೆಪ್ಷನ್ ಶುರು ಆಗೋದು ಅವ್ರದ್ದು. ಇಲ್ಲೇ ನಮ್ಮ ಮನೆ ಹತ್ರನೇ, ಅಂದರೆ BSK ಸೆಕೆಂಡ್ ಸ್ಟೇಜಲ್ಲಿರೋದು. ಹಾಗಾಗಿ ನನಗೆ ಸ್ವಲ್ಪ ಹತ್ತಿರ ಇದೆ. ಆ್ಯಂಡ್ ಅವಳು ಮೆಸೇಜ್ ಮಾಡಿದ್ಲು. ಓಕೆ, ಲೊಕೇಶನ್ ಕಳಿಸ್ಬೇಕು ಅವಳಿಗೆ. ಆ್ಯಂಡ್ ಅವಳು ವಾಟ್ಸಪ್. ಹೆಣ್ಮಕ್ಳಿಗೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ. ಬೇಗ ರೆಡಿ ಆಗ್ತೀವಿ, ಆದರೆ ಡಿಸೈಡ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಒಂದೊಂದು ದಿನ. ಸೊ ಡಿಸೈಡ್ ಮಾಡಿದ್ದೀನಿ ಇವತ್ತು ಎಷ್ಟು ಮಟ್ಟಿಗೆ ರೆಡಿಯಾಗಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ಆ್ಯಂಡ್ ಒಂದು ನಿಮಿಷ, ಎಸ್, ನಾನು ಈ ಸೀರೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಬ್ಲೌಸ್ ಸ್ವಲ್ಪ ಹೆವಿ ವರ್ಕ್ ಇದೆ ಬ್ಲೌಸ್ಗೆ. ಸೊ ರಿಸೆಪ್ಷನ್ ಅಲ್ವಾ, ಸ್ವಲ್ಪ ಜಿಗಿ ಜಿಗಿ ಅಂತ ಇರಬೇಕು. ಸೊ ಈ ಬ್ಲೌಸ್ ಆ್ಯಂಡ್ ಈ ಸ್ಯಾರಿ, ಇದು ನಮ್ಮ ಅಜ್ಜಿ ಮನೆ ಗೃಹ ಪ್ರವೇಶಕ್ಕೆ ಹಾಕ್ಕೊಂಡಿದ್ದು. ಆವಾಗ ನನಗೆ ಫುಲ್ ಬಾಯ್ ಕಟ್ಟಿತ್ತು. ಒಂಚೂರು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನಾನು. ಬಟ್ ಆದರೂ ಎಲ್ಲರೂ ಚೆನ್ನಾಗಿದೆಯಾ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ. ಆವಾಗ ನಾನು ನಮ್ಮ ದೇವ್ರಿಗೆ ಕೂದಲು ಪೂರ್ತಿ ಕೊಟ್ಬಿಟ್ಟಿದ್ದೆ. ಆ್ಯಂಡ್ ಹಾಗಾಗಿತ್ತು. ಸೊ ಫಸ್ಟ್ ಇದನ್ನು ಪ್ರೀ ಪ್ಲೇಟ್ನಿಂಗ್ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ಸಂಜೆ ಒಂದು 6 ಗಂಟೆಗೆ ಶುರು ಮಾಡಬೇಕು ರೆಡಿ ಆಗೋದು. ಆ್ಯಂಡ್ ಹೋಗಿ ದಿಶು ಕರ್ಕೊಂಬರ್ಬೇಕು. ಆ್ಯಂಡ್ ಇನ್ನು ಸಖತ್ ಕೆಲಸಗಳಿದೆ. ಅಡುಗೆ ಅಂತೂ ಆಗಿದೆ. ಸೊ ಇವಾಗ ನಾನು ನೀಟಾಗಿ ಮುಖ ಎಲ್ಲ ತೊಳ್ಕೊಂಡೆ. ಆಮೇಲೆ ನನ್ನ ಮಗ TV ನೋಡ್ಕೊಂಡು ನಗಾಡ್ತಾ ಇದ್ದಾನೆ. ಓಕೆ, ಇವಾಗ ಹೋಗ್ಬಿಟ್ಟು ಪಟ್ಟಂತ ರೆಡಿಯಾಗಿ ಬಂದ್ಬಿಡ್ತೀನಿ. ಓಕೆ, ರೆಡಿ ಏನೋ ಬೇಗ ಆದೆ, ಆದರೆ ಅರ್ಜೆಂಟಲ್ಲಿ ಯಾವ ಕ್ಯಾಬ್ ಬುಕ್ಕೇ ಆಗ್ತಿರ್ಲಿಲ್ಲ. ಆ್ಯಂಡ್ ಅರ್ಜೆಂಟಲ್ಲಿ ತೊಗೊಂಡಿರೋಂಥ ಫೋಟೋಸ್ ಇದು. ನಾನೇ ಸ್ವಲ್ಪ ಬೇಗ ಹೋಗಿಬಿಟ್ಟಿದ್ದೆ, ಯಾಕಂದರೆ ನನ್ನ ಫ್ರೆಂಡ್ಸ್ ಯಾರೂ ಬಂದೇ ಇರಲಿಲ್ಲ. ಸೊ ಹೋದೆ, ಅಲ್ಲೊಂದು 2-3 ಜನ ನನಗೆ ಪರಿಚಯ ಇರೋರು ಸಿಕ್ಕಿದ್ರು. ಅವ್ರ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದೆ. ಹಾಗೆ ಸ್ಕ್ರೀನ್ ಮೇಲೆ ಅವ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ದು ಎಲ್ಲ ವೀಡಿಯೋಸ್ ಹಾಕಿದ್ರು. ಆ್ಯಂಡ್ ಪೇರಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ಟೇಜ್ ಮೇಲೆ ಹೋಗಿ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ನಮ್ಮ ಗ್ರೂಪ್ ಫೋಟೋ ಎಲ್ಲ ತೊಗೊಂಡು ಊಟಕ್ಕೆ ಹೋದ್ವಿ. ಊಟ ಆದಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಮತ್ತೆ ಹೊರಗಡೆ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ಅಲ್ಲಿಂದ ಮನೆಗೆ ಹೊರಟೆ. 10 ವರ್ಷ ಆದಮೇಲೆ ಫ್ರೆಂಡ್ಸ್ ಎಲ್ಲರನ್ನೂ ನೋಡಿದೆ. ಆ್ಯಂಡ್ ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಆ್ಯಂಡ್ ನಿನ್ನೆ ನೈಟ್ ಬಂದಿದ್ದು ಸ್ವಲ್ಪ ಲೇಟಾಗಿತ್ತು. ಸೊ ಹಾಗಾಗಿ, ಅಂದರೆ ಮನೆ ಹತ್ರನೇ ಇದ್ದಿದ್ದಲ್ಲ, ಒಂದು 10 to 15 ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ಸ್ ಇದ್ದಿದ್ದು ಹೋಗಿ ಬರೋದು. ಆ್ಯಂಡ್ ಬರುವಾಗ ಬೇಗ ಬಂದೆ, ಹೋಗುವಾಗ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹೋಗೋದು. ಆ್ಯಂಡ್ 10 ವರ್ಷ ಆದಮೇಲೆ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು. ಖುಷಿ ಆಯಿತು ನನಗಂತೂ. ಅಂದರೆ ಅವರೆಲ್ಲರೂ ಸಿಗ್ತಾ ಇರ್ತಾರೆ, ಬಟ್ ನಾನು ಅವ್ರನ್ನ ನೋಡಿ ತುಂಬಾ ವರ್ಷ ಆಗಿತ್ತು. ಆ್ಯಂಡ್ ಖುಷಿ ಆಯಿತು. ನಾವೆಲ್ಲರೂ ಹಾಗಂಗೆ ಇದ್ದೀವಿ. ಏನು ಅಂಥ ಮೇಜರ್ ಚೇಂಜಸ್ ಏನೂ ಆಗಿಲ್ಲ. ಆ್ಯಂಡ್ ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ಇದೊಂದು ಪುಟಾಣಿ ವ್ಲಾಗ್ ಇದು, ಜಸ್ಟ್ ಟು ಮೇಕ್ ಮೆಮರೀಸ್. ಇದನ್ನೆಲ್ಲ ನಾನು ಇಟ್ಕೊಂಡ್ರೆ ನೆಕ್ಸ್ಟು ಇನ್ನೆಷ್ಟೊಂದು ವರ್ಷ ಆದಮೇಲೂ ನೋಡಿದ್ರೆ ಖುಷಿ ಆಗುತ್ತೆ, ಇಂಥ ದಿನ ನಾವು ಸಿಕ್ಕಿದ್ವಿ ಅಂತ. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಎಲ್ಲರೂ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ನಮಸ್ಕಾರ ಆ್ಯಂಡ್ ಲಾಟ್ಸ್ ಆಫ್ ಲವ್.